ಅವರು ಬೇರೆ ನಂಬರಿಂದ ಕಾಲ್ ಮಾಡಿರ್ಬೋದು. ಏನು ಹೇಳಿ ಅಜ್ಜಿಗೆ? ಶೋಭಜ್ಜಿ ಮಲಗಿದ್ದಾರೆ ಅನ್ಸುತ್ತೆ. ಹಲೋ, ಯಾರು? ನಾನು ಕಣೆ, ನಿಮ್ಮಜ್ಜಿ. ಅಜ್ಜಿ ಅಜ್ಜಿ, ನೀವ್ಯಾಕೆ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ರಿ? ನಾನು ಯಾವಾಗ ಮಾಡಿದ್ರೆ ನಿನಗೇನೆ? ನೀನು ಎಲ್ಲಿದ್ದೀಯಾ? ಯಾಕೆ ಇಷ್ಟು ಮೆತ್ತಿಗೆ ಮಾತಾಡ್ತಾ ಇದ್ದೀಯಾ? ಅಜ್ಜಿ, ಅದು ಓ, ಆ ಮೂದೇವಿಗಳು ಇನ್ನು ಯಾರು ಮಲಗಿಲ್ವಾ? ಅಜ್ಜಿ, ಅವ್ರನ್ನ ಯಾಕೆ ಹಾಗಂತೀರಾ? ಅವ್ರನ್ನಂದ್ರೆ ನಿನಗೇನೆ? ನಾ ಹೇಳಿದ ಕೆಲಸ ನೀನು ಮಾಡ್ದ? ನಿನ್ನ ಲವರು ನಿಶ್ಚಿತಾರ್ಥಕ್ಕೆ ಒಪ್ಕೊಂಡ? ಅವ್ರ ಹತ್ರ ನಾನು ಇನ್ನೂ ಮಾತಾಡಿಲ್ಲ ಅಜ್ಜಿ. ಮಾತಾಡಲಿಲ್ಲ ಅಂತ ಎಷ್ಟು ಸಲೀಸಾಗಿ ಹೇಳ್ತಾ ಇದ್ದೀಯೆ. ಈ ಅಮ್ಮ ನೋಡಿದ್ರೆ ನನ್ನ ಬಾಯಿಗೆ ಬಂದಂಗೆಲ್ಲ ಬೈತಾ ಇದ್ದಾಳೆ. ನೀನು ನೋಡಿದ್ರೆ ಗುಮ್ಮಣ್ಣ ಗುಸ್ಕುನ್ ಥರ ಇದೆಯಾ. ನಿಮ್ಮಿಬ್ಬರ ಮಧ್ಯೆ ಸೇರ್ಕೊಂಡು ನಾನು ಸಾಯ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ನಾಳೆ ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ದೊಡ್ಡ ಗಲಾಟೆ ಮಾಡಬೇಕು. ಅದು ನನ್ನಿಂದ ಸಾಧ್ಯ ಇಲ್ಲ ಅಜ್ಜಿ. ನಾನು ಹೇಳ್ದಾಗ ಕೇಳಿದ್ರೆ ಸರಿ, ಇಲ್ಲ ಅಂದರೆ ನಾನು ಆಮೇಲೆ ಏನು ಮಾಡ್ತೀನಿ ಅಂತ ಗೊತ್ತಿದೆಯಲ್ಲ. ನೀನು ಏನು ಮಾಡ್ತೀಯೇನೋ ನನಗೆ ಗೊತ್ತಿಲ್ಲ. ಇನ್ನು 2 ದಿನದಲ್ಲಿ ಆ ಮನೆಯವ್ರನ್ನ ಮದುವೆಗೆ ಒಪ್ಪಿಸ್ಬೇಕಷ್ಟೇ. ಅಜ್ಜಿ, ನನ್ನ ಮಾತು ಸ್ವಲ್ಪ ಕೇಳಿ. ನಾನೀಗ ಜಾಸ್ತಿ ಮಾತಾಡಬೇಡ. ಆ ಮನೆಯಲ್ಲಿ ಗೋಡೆಗಳಿಗೂ ಕಿವಿ ಇರುತ್ತೆ. ಫೋನು ಕೆಳಗಡೆ ಇಡು. ಈ ದಡ್ಡಿ ನಂಬ್ಕೊಂಡ್ರೆ ಏನು ಕೆಲಸನೂ ಆಗಲ್ಲ.